ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿವಸದ ನಂತರ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿರೋ ರೀಸನ್ ಅಂದರೆ, ಆಲ್ರೆಡಿ ತಮಿಳಿನಲ್ಲಿ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಮನೇಲಿ ಯಾವ ಥರ ಯುಗಾದಿ ಹಬ್ಬ ಮಾಡ್ತೀವಿ, ಮತ್ತು ನಾವು ಯಾವ ಥರ ಏನೇನು ಸ್ಪೆಷಲ್ ಮಾಡಿರ್ತೀವಿ, ನಾವು ಯಾವ ಥರ ಆಚರಿಸ್ತೀವಿ ಅನ್ನೋದನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿನದ ನಂತರನೇ. ಆಲ್ರೆಡಿ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಪೂಜೆ ಮುಗಿಸಿ. ಏನಪ್ಪ ಹಬ್ಬ ಅದನ್ನು ತೋರಿಸ್ಕೊಳ್ಳೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ. ಇನ್ನೂ ನೋಡಿದ್ರೆ ಹಳೆ ಬಟ್ಟೆ ಹಾಕ್ಕೊಂಡಿದ್ದಾಳೆ ಅಂತ ಅಂದ್ಕೊಂಬೇಡಿ. ಇಲ್ಲ, ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ಯಾರಿ ವೇರ್ ಮಾಡಿಲ್ಲ, ಪಾಪುಗೆಲ್ಲ ಸ್ನಾನ ಮಾಡಿಸ್ಬೇಕು. ಸೊ ಅದಕ್ಕೆ ಇನ್ನೂ ಸ್ಯಾರಿ ವೇರ್ ಮಾಡಿಲ್ಲ. ಸಿಂಪಲ್ ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಮನೆ ಹತ್ರ ಹಾಕ್ಕೊಳ್ಳೋವಂಥದ್ದು. ಇವಾಗ ಸ್ಯಾರಿ ವೇರ್ ಮಾಡಿಕೊಂಡು ನಾವು ತೋಟದ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಬೇಕು, ನಮ್ಮ ಸಮಾಧಿ ಹತ್ರ ಹೋಗಿ. ಅದು ಯಾರಿಗೆ ಏನು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೇನೆ. ಮತ್ತು ನಾವು ಏನೇನು ಸ್ಪೆಷಲ್ ಮಾಡಿದ್ದೀವಿ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆವರೆಗೂ ವೀಡಿಯೋ ನೋಡ್ತಾಯಿರಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ. ಇದೇ ಥರ ಕೀಪ್ ಸಪೋರ್ಟಿಂಗ್ ಮಾಡ್ತಾಯಿರಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದವ್ರಿಗೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬನ್ನಿ ಗೈಸ್. ಇವಾಗ ನಮ್ಮ ಅಕ್ಕ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ನೋಡೋಣ ಏನೇನು ಮಾಡ್ತಾಯಿದ್ದಾರೆ. ರಾತ್ರಿನೇ ಒಬ್ಬಟ್ಟೆಲ್ಲ ಮಾಡಿಬಿಟ್ಟಿದ್ವಿ. ಇವಾಗ ಸ್ವಲ್ಪ ಏನೇನೋ ಪಲ್ಯ ಅದು ಇದು ಇರುತ್ತಲ್ವ, ಅದನ್ನು ಮಾಡ್ತಾಯಿದ್ದಾರೆ. ನೋಡೋಣ ಏನೊಂದು ಮಾಡ್ತಾಯಿದ್ದಾರೆ. ಮತ್ತು ನಾನು ಯಾವ ಥರ ಸ್ಯಾರಿ ವೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಜಸ್ಟ್ ಇವಾಗ ಈ ಥರ ಇದ್ದೀನಿ ಅಷ್ಟೇ. ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದಾರೆ. ನಮ್ಮ ರೂಮ್ ಬಂದು ಟೆರೆಸ್ ಮೇಲಿರೋದು. ಈ ಥರ ಸಿಂಪಲ್ಗೆ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ದೊಡ್ಡ ರೂಮ್ ಏನಲ್ಲ, ಈ ಥರ ಟೆರೆಸ್ ಮೇಲಿರೋದು. ನಾನು ಇವಾಗ ಕೆಳಗಡೆ ಹೋಗಿ ತೋರಿಸ್ತೀನಿ ಏನೇನು ಮಾಡ್ತಾಯಿದ್ದಾರೆ ಏನು ಅಂತ. ಸ್ವಲ್ಪ ವೀಡಿಯೋ ಮುಂದೆ ಬರಲಿಕ್ಕೆ ಸ್ವಲ್ಪ ಶೈ ಆಗ್ತಾರೆ. ಯಾರ್ಯಾರಿಗೆ ಬರಲಿಕ್ಕೆ ಇಷ್ಟ ಇದೆ ಅವ್ರಿಗೆ ನಾನು ವೀಡಿಯೋಗೆ ಬರಲಿಕ್ಕೆ ಯಾರ್ಯಾರಿಗೆ ಇಷ್ಟ ಇದೆ ಅವ್ರಿಗೆ ನಾನು ತೋರಿಸ್ತೀನಿ ನಿಮ್ಮನ್ನ. ಈ ಥರ ನಾವು ಟೆರೆಸ್ ಮೇಲಿರೋದು. ನಮ್ಮ ರೂಮ್ ಬಂದು ಈ ಥರ. ನಾವು ಪಾಪು ಇರೋದ್ರಿಂದ ಮಂಚ ಈಚೆ ಹಾಕ್ಬಿಟ್ಟು ಬೆಡ್ ಕೆಳಗಡೆ ಹಾಕ್ಕೊಂಡಿದ್ದೀವಿ, ಅವಳು ಬಿದ್ದೋಗ್ಬಿಡ್ತಾಳೆ ಅಂತ. ಸ್ವಲ್ಪ ಮಂಚನೂ ಪ್ರಾಬ್ಲಮ್ ಇತ್ತು, ಬೇರೆದು ಮಾಡಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀವಿ. ಓಕೆ, ಬನ್ನಿ ಇವಾಗ ಕೆಳಗಡೆ ಹೋಗೋಣ, ತೋರಿಸ್ತೀನಿ ಏನೇನು ಮಾಡ್ತಾಯಿದ್ದಾರೆ ಅಂತ. ನೋಡಿ, ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಸಿಂಪಲ್ಲಾಗಿ ಈ ಥರ ರೆಡಿ ಮಾಡಿ ಪೂಜೆ ಮಾಡಿದ್ದೀವಿ. ಅಮ್ಮ, ನಿನ್ನ ತೋರಿಸ್ತಾ ಇದ್ದೀನಿ, ತೋರಿಸ್ತೀನಿ. ನಾವಿಲ್ಲಿ ನ್ಯಾಚುರಲಾಗಿ ಏನು ಮಾತಾಡಿದ್ದೀವಿ ವಿಡಿಯೋ ಆಫ್ ಮಾಡಿ ಅದೇನೇ ಹಾಕಿದ್ದೀನಿ. ನಾನು ಯಾವುದೇ ರೀತಿ ಕಟ್ ಮಾಡಿಲ್ಲ. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ ನೋಡಿ, ಇಲ್ಲಿ ಮಲ್ಕೊಂಡಿದ್ದಾಳೆ ಅವಳು. ನಮ್ಮಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ದಾರೆ. ಅವ್ರು ವಿಡಿಯೋ ಮುಂದೆ ಯಾವತ್ತೂ ಬಂದಿಲ್ಲ ನೋಡಿ. ರಾತ್ರಿಯೇ ನಾವು ಒಬ್ಬಟ್ಟು ಮಾಡಿ ಬೆಳಿಗ್ಗೆ ಎಲ್ಲ ಬೇಗ ಪೂಜೆ ಮಾಡಲಿಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ರಾತ್ರಿಯೇ ಒಬ್ಬಟ್ಟು ಮಾಡಿ ಇಟ್ಬಿಟ್ಟಿದ್ವಿ. ಸರಿ, ಈಚೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಕೊನೆವರೆಗೂ. ಇವಾಗ ರೆಡಿಯಾಗಿದ್ದೀವಿ ನೋಡಿ. ನಾನು ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ. ಇವಾಗ ತೋಟದ ಹತ್ರ ಹೊರಡ್ತಾ ಇದ್ದೀವಿ. ಅದು ಹೋಗ್ಬಿಟ್ಟು ತೋರಿಸ್ತೀನಿ ನಾವು ಯಾರು ಪೂಜೆ ಮಾಡ್ತಾಯಿದ್ದೀವಿ ಏನು ಅಂತ. ಎಲ್ಲರೂ ರೆಡಿಯಾಗಿದ್ದೀವಿ, ತೋರಿಸ್ತೀನಿ ಯಾರ್ಯಾರು ಹೋಗ್ತಾಯಿದ್ದೀವಿ ಏನು ಅಂತ. ನನ್ನ ಮಗಳು ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ. 3 ಜನನು ಟ್ವಿನ್ನಿಂಗ್ ಕಲರ್ಸಲ್ಲೇ ಹಾಕೊಂಡಿದ್ದೀವಿ, ಮ್ಯಾಚಿಂಗ್. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ, ಫೋಟೋ ಹೊಡಿಬೇಕಾ? ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡಿದ್ದೀನಿ ಎಲ್ಲರೂ ನೋಡಿ. ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ. ಅಪ್ಪ ಆಯ್ ಮಾಡಪ್ಪ. ನನ್ನಮ್ಮ ಆಯನು ಅನ್ನಮ್ಮ ಹಾಯ್ ಮೇಡಮ್ಮ. ಏನೋ ಅಪ್ಪನೇ ಮಾಡ್ತು ನೋಡಿ ಗೈಸ್. ಅವ್ರು ನಾಚ್ಕೊತಾ ಇದ್ದಾರೆ ಹಾಯ್ ಮಾಡಿ ಅಂದರೆ. ಓಕೆ, ಇವಾಗ ಹೊರಡ್ತಾ ಇದ್ದೀವಿ ನೋಡಿ ಗೈಸ್. ಇದೆ ನಮ್ಮ ಮಾವವರ ಅಮ್ಮ. ಇದು ನಮ್ಮ ಮಾವವರ ಅಮ್ಮನ ಗೌರಿಗೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಎಲ್ಲರೂ ಬಂದಿದ್ದೀವಿ. ಪೂಜೆ ಮಾಡಿಬಿಟ್ಟು ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗಬೇಕಾದ್ರೆ ಸಿಗ್ತೀವಿ.
ನಾವು ನಾರ್ಮಲಿ ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ವಿ ಒಬ್ಬಟ್ಟು ಪಲ್ಯಗಳು ಇದೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೊಂಬರ್ಬೇಕು. ಅವರಿಗೆ ಪೂಜೆ ಮಾಡೋವರೆಗೂ ನಾವು ಯಾರೂ ತಿನ್ನಂಗೂ ಇಲ್ಲ, ಟೇಸ್ಟ್ ನೋಡೋಂಗೂ ಇಲ್ಲ. ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿ ಹೋಗಿ ಯಾವಾಗಲೂ ವರ್ಷನೂ ಪೂಜೆ ಮಾಡ್ತಾರೆ. ಸೊ ನಾವು ಹಂಗೇ ಸೊಸೆಯಾಗಿ ಬಂದಮೇಲೆ ನಾವು ಮಾಡಬೇಕಲ್ವ, ನಾವು ಪೂಜೆ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ನಮ್ಮ ತೋಟದ ಹತ್ರನೇ ಇರೋದು, ಅಂದರೆ ರೇಷ್ಮೆ ಹುಳು ಇಡೋಕ್ಕೋಸ್ಕರ ನಾವು ಹಾಕಿದ್ದೀವಲ್ವ ಕಡ್ಡಿ, ಇದು ನೇರಳು ಕಡ್ಡಿ ಅಂತಾರೆ, ಅಲ್ಲೇ ಇರೋದು ನಮ್ಮ ಮಾವವರ ಅಮ್ಮನ ಸಮಾಧಿ ಇದು. ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಇವಾಗ ಹೋಗಿ ದೇವಸ್ಥಾನ ಹತ್ರ ಹೋಗಬೇಕು. ಮನೇಲಿ ಹೋಗಿ ಊಟ ಮಾಡಿಕೊಂಡು ನಾವು ಏನೇನು ಮಾಡಿದ್ದೀವಿ ಅದನ್ನು ತಿನ್ಕೊಂಡು ತೋರಿಸ್ಲಿಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ಹಂಗೆ ಹೇಳಿದ್ದೀನಿ. ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ನಮ್ಮ ಮನೆ ದೇವ್ರು ತೋರಿಸಿದ್ದೀನಿ ಲಾಗಲ್ಲಿ, ನೀವು ನೋಡಿದ್ದೀರಾ ಅನ್ಕೊತೀನಿ. ಮತ್ತೊಂದ್ಸಲ ಹಂಗೆ ತೋರಿಸ್ತೀನಿ ನೋಡಿ. ಈಗ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ನನ್ನ ಮಗಳು ಮಲ್ಕೊಂಡಿದ್ಲು, ಹಂಗೆ ಎತ್ಕೊಂಡೆ ಎದ್ಬಿಟ್ಲು ಇವಾಗ. ಸಿನಿಮಾ ಇಲ್ಲಡು ಸೇ ಕಳ್ಳ ಬಂದರಿ ನೀನು. ಓಕೆ ಗೈಸ್ ಇವಾಗ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬಂದು ಈಗ ಆಲ್ರೆಡಿ ಟಿಫನ್ ತಿನ್ಕೊಂಬಿಟ್ಟಿದ್ದೀವಿ, ಹೊಟ್ಟೆ ಹಸ್ತಾಯಿತು ಅಂತ. ಅಲ್ಲಿ ಹೋಗ್ಬಿಟ್ಟು ಬಂದು ನಾರ್ಮಲ್ ಇದ್ದಿದ್ದೆ, ಮನೆ ರೆಸ್ಟ್ ಮಾಡೋದಷ್ಟೇ ಅಲ್ವಾ. ಅಲ್ಲಿಂದ ಬಂದು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ನಾವು ಇವಾಗ ಟೆಂಪಲ್ ಹತ್ರ ಬಂದ್ವಿ. ಜಸ್ಟು ನಮ್ಮ ಭಾವ ಮತ್ತು ಅವ್ರ ವೈಫು, ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಸೊ ಅವ್ರ ಮುಂದೆ ನನಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಶೈ ಆಯಿತು, ಅದಕ್ಕೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ ಇವಾಗ ಬಂದ್ವಿ. ಹಂಗೆ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತೇಳಿ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ ಅಷ್ಟೇ. ಇವಾಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಾರ್ಮಲಿ ರೆಸ್ಟ್ ಮಾಡೋದಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸ್ವಲ್ಪ ಹಾಗೆ ಗಟ್ಟ ಆಡೋದು, ಫ್ಯಾಮಿಲಿ ಎಲ್ಲರೂ ಸೇರಿದ್ದೀವಲ್ವ, ಗಟ್ಟ ಎಲ್ಲ ಆಡೋದು ಮಾಡ್ತೀವಿ. ಅದನ್ನೆಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಫ್ಯಾಮಿಲಿ ಮುಂದೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಶೈ ಆಯಿತು. ಸೊ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ನಾನು. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಫ್ಯಾಮಿಲಿ, ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.